ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, CTET ಎಕ್ಸಾಮ್ ಅಂದರೆ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಆಲ್ರೆಡಿ ಇವಾಗ ಅನೌನ್ಸ್ ಆಗಿ ನಿಮಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿರೋದ್ರಿಂದ ತುಂಬ ಜನ ಅಪ್ಲಿಕೇಶನ್ಸ್ನ ಹಾಕ್ತಾ ಇರ್ತೀರಾ. ಆ್ಯಂಡ್ ಮತ್ತಷ್ಟು ಜನಕ್ಕೆ ಏನು ಓದಬೇಕು, ಯಾವ ಬುಕ್ನ ನಾವು ತೊಗೋಬೇಕು, ಆ್ಯಂಡ್ ಏನು ಸಬ್ಜೆಕ್ಟ್ ಇದೆ ಮತ್ತು ಸಿಲೆಬಸ್ ಯಾವ್ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ಸ್ ಇರುತ್ತೆ. ಹಾಗಾಗಿ ನೀವು ಏನು ₹1 ಖರ್ಚು ಮಾಡ್ದಿರಾ ಫ್ರೀಯಾಗಿ ಈ ಒಂದು ಬುಕ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೂ ಕೂಡ ನಿಮಗೆ ಅವಕಾಶ ಇದೆ. ಅದು ಹೇಗೆ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನೀಟಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ. ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನಮಗೆ CTET ಆಗಿರ್ಬೋದು ಅಥವಾ CARTET ಆಗಿರ್ಬೋದು, ನಮ್ಮ ಸ್ಟೇಟಲ್ಲಿ ಆಗ್ತಕ್ಕಂತಹ TET ಎಕ್ಸಾಮ್ ಆಗಿರ್ಬೋದು, ನಾವು 2 ಪೇಪರ್ಸ್ಗಳನ್ನು ಫೇಸ್ ಮಾಡ್ತೀವಿ. ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ. ಅದೇ ರೀತಿ CTETನಲ್ಲೂ ಕೂಡ ಪೇಪರ್ 1 ಇದೆ. ಪೇಪರ್ 1 ಅಂತ ಬಂದಾಗ ನಾವಲ್ಲಿ 5 ಸಬ್ಜೆಕ್ಟ್ಸ್ನ ನೋಡ್ತೀವಿ. ಓವರ್ ಆಲ್ ಆಗಿ 150 ಕ್ವೆಶನ್ಸ್ ಇರುತ್ತೆ ಔಟ್ ಆಫ್ 150 ಮಾರ್ಕ್ಸ್. ಹಾಗಾಗಿ ಇಲ್ಲಿ ಏನೇನೆಲ್ಲ ಇದೆ ನೋಡಿ. ಇಲ್ಲಿ ಪೇಪರ್ ಫಸ್ಟ್ ಬಂದ್ಬಿಟ್ಟು 1 to 5th ಟೀಚರ್ಸ್ ಆಗಲಿಕ್ಕೆ ಇರ್ತಕ್ಕಂಥ ಒಂದು ಸಿಲೆಬಸ್ ಆಗಿರುತ್ತೆ. ಓಕೆ, ಈ ಪೇಪರ್ ಫಸ್ಟ್ ಬರೆಯೋರು ಏನು ಕ್ವಾಲಿಫಿಕೇಷನ್ ಅಂತ ಅಂದ್ಬಿಟ್ಟು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಓಕೆ, D.Ed ಅಥವಾ PUC. PUC ಪ್ಲಸ್ D.Ed ಆಗಿರಬೇಕು. B.Ed ಮಾಡಿರೋರಿಗೆ ಅವಕಾಶ ಇಲ್ಲ. ಡಿಗ್ರಿ ಪ್ಲಸ್ D.Ed ಆಗಿದ್ರು ಕೂಡ ನೀವು ಪೇಪರ್ ಫಸ್ಟನ್ನು ಬರೆಯೋಕ್ಕೆ ಅವಕಾಶ ಇದೆ. ಓಕೆ, B.Ed ಮಾಡಿರೋರಿಗೆ ಓನ್ಲಿ ಪೇಪರ್ 2 ಅಷ್ಟೇ ಬರೆಯೋಕ್ಕೆ ಅವಕಾಶ ಇರೋದು. ಇದು ನಿಮಗೆ ಗೊತ್ತಿರಲಿ. ಓಕೆನಾ, ಇಲ್ಲಿ ನೋಡಿ, ಇಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಅಂತ ಇದೆ. ಇದು ನಿಮಗೆ 30 ಕ್ವೆಶನ್ಸ್ಗೆ ಬರುತ್ತೆ. ಇಲ್ಲಿ ಏನೇನಿರುತ್ತೆ, ಯಾವೆಲ್ಲ ಕಾನ್ಸೆಪ್ಟ್ಗಳನ್ನು ಇಲ್ಲಿ ಕವರ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕಾನ್ಸೆಪ್ಟ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಇಟ್ಸ್ ರಿಲೇಷನ್ಶಿಪ್ ವಿತ್ ಲರ್ನಿಂಗ್ ಆಗಿರ್ಬೋದು, ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ದ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್. ಇದು ನಿಮಗೆ ಬೇಕು ಅಂತಂದರೆ ಸ್ಕ್ರೀನ್ಶಾಟ್ ಮಾಡಿ ಕೂಡ ತೆಗೆದಿಟ್ಕೋಬೋದು. ಇಲ್ಲ ಪ್ರೀವಿಯಸ್ ವಿಡಿಯೋದ ಕೆಳಗಡೆ ನಾನು CTET ಏನೋ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಒಂದು ವಿಡಿಯೋನ ಮಾಡಿದ್ದೆ. ಆ ವಿಡಿಯೋದ ಕೆಳಗಡೆ ಈ ಒಂದು ಡಾಕ್ಯುಮೆಂಟನ್ನ ಲಿಂಕ್ನ ನಾನು ಮೆನ್ಷನ್ ಮಾಡಿದ್ದೀನಿ. ಕಂಪ್ಲೀಟ್ PDF ನಿಮಗೆ ಸಿಗುತ್ತೆ. ನೀವು ಅಲ್ಲಿ ಕೂಡ ಹೋಗಿ ಡೌನ್ಲೋಡ್ ಮಾಡ್ಕೊಬೋದು. ಓಕೆ, ಆ್ಯಂಡ್ ಇದು ಬಂದ್ಬಿಟ್ಟು ಸೈಕಾಲಜಿ ಬಗ್ಗೆ ನಾನು ಹೇಳ್ತಾ ಇರೋವಂಥದ್ದು. ಇದರಲ್ಲಿ ನಮಗೆ 3 ಸೆಕ್ಷನ್ಸ್ ಬರುತ್ತೆ. ಓಕೆ, 3 ಸೆಕ್ಷನ್ಸಲ್ಲಿ ಫಸ್ಟ್ ಒನ್ ಬಂದು ಚೈಲ್ಡ್ ಡೆವಲಪ್ಮೆಂಟ್. ಇದು ಬಂದು ಪ್ರೈಮರಿ ಸ್ಕೂಲ್ ಚೈಲ್ಡ್ ಬಗ್ಗೆ ನಾವು ಏನೇನೆಲ್ಲ ತಿಳ್ಕೊಬೇಕು ಅದೆಲ್ಲ ಕಾನ್ಸೆಪ್ಟ್ಗಳನ್ನ ಕವರ್ ಮಾಡಿದ್ದಾರೆ. ಓಕೆ, ಪಿಯಾಜೆ ಆಗಿರ್ಬೋದು, ಕೋಲನ್ಬರ್ಗ್ ಆಗಿರ್ಬೋದು, ವೈಗೋಟ್ಸ್ಗೆ ಅವರ ಒಂದು ಕನ್ಸ್ಟ್ರಕ್ಟ್ಸ್ ಆ್ಯಂಡ್ ಕ್ರಿಟಿಕಲ್ ಪರ್ಸ್ಪೆಕ್ಟಿವ್ಸ್ ಏನೇನೆಲ್ಲ ಇದೆ ಅಂತ, ಆ್ಯಂಡ್ ಚೈಲ್ಡ್ ಸೆಂಟ್ರಡ್ ಎಜುಕೇಷನ್ ಅಂದರೆ ಏನು, ಮಲ್ಟಿ ಡೈಮೆನ್ಷನಲ್ ಇಂಟೆಲಿಜೆನ್ಸ್ ಬಗ್ಗೆ ಆಗಿರ್ಬೋದು, ಲ್ಯಾಂಗ್ವೇಜ್ ಆ್ಯಂಡ್ ಥಾಟ್ಸ್ ಬಗ್ಗೆ ಆಗಿರ್ಬೋದು, ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಮಾಂಗ್ ಲರ್ನರ್ಸ್, ಅಂಡರ್ಸ್ಟ್ಯಾಂಡಿಂಗ್ ಡಿಫ್ರೆನ್ಸಸ್ ಬೇಸ್ಡ್ ಆನ್ ಡೈವರ್ಸಿಟಿ ಆಫ್ ಲ್ಯಾಂಗ್ವೇಜ್, ಜೆಂಡರ್ ಆಗಿರ್ಬೋದು, ಕಮ್ಯುನಿಟಿ, ರಿಲಿಜಿಯನ್ ಎಕ್ಸೆಟ್ರಾ, ಇದೆಲ್ಲವೂ ಕೂಡ ಏನರಲ್ಲಿ ಬರುತ್ತೆ, ಚೈಲ್ಡ್ ಡೆವಲಪ್ಮೆಂಟಲ್ಲಿ ಬರೋ ಅಂಥದ್ದು. ಆ್ಯಂಡ್ ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ ಇನ್ಕ್ಲೂಸಿವ್ ಎಜುಕೇಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್. ಇದರಲ್ಲಿ 5 ಕ್ವೆಶನ್ಸ್ನ ತೆಗಿತಾರೆ. ಅಂದರೆ ಸಮನ್ವಯ ಶಿಕ್ಷಣ ಅಂತ ನಾವು ಏನು ಕನ್ನಡದಲ್ಲಿ ಹೇಳ್ತೀವಲ್ಲ, ನಮಗೆ ಕನ್ನಡದಲ್ಲಿ ಸಮನ್ವಯ ಶಿಕ್ಷಣ ಅಂತ ಇರುತ್ತೆ. ಅದರ ಬಗ್ಗೆ ಕೂಡ ಇಲ್ಲಿ ಕೇಳ್ತಾರೆ. ಅದರಲ್ಲಿ 5 ಕ್ವೆಶನ್ಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಲರ್ನಿಂಗ್ ಆ್ಯಂಡ್ ಪೆಡಗಾಗಿ ಅಂತ, ಇದರಲ್ಲಿ ಕೂಡ ನಮಗೆ 10 ಕ್ವೆಶನ್ಸ್ನ ತೆಗಿತಾರೆ. ಓಕೆ, ಇದಿಷ್ಟು ಸೈಕಾಲಜಿಯಲ್ಲಿ CTETಗೆ ಪೇಪರ್ 1ಗೆ ಯಾರೆಲ್ಲ ಬರಿತಾ ಇದ್ದೀರಿ ಅವರಿಗೆ ಸೈಕಾಲಜಿಯ ಒಂದು ಸಿಲೆಬಸ್ ಆಗಿರುತ್ತೆ. ಓಕೆ, ಲರ್ನಿಂಗ್ ಆ್ಯಂಡ್ ಪೆಡಗಾಗಿನಲ್ಲೂ ಅಷ್ಟೇ ಮೋಟಿವೇಶನ್ ಆ್ಯಂಡ್ ಲರ್ನಿಂಗ್ ಇರುತ್ತೆ, ಕಾಗ್ನಿಷನ್ ಎಮೋಷನ್ಸ್ ಇರುತ್ತೆ, ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟಿಂಗ್ ಟು ಲರ್ನಿಂಗ್ ಆ್ಯಂಡ್ ಪರ್ಸನಲ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಬಗ್ಗೆ ಇರುತ್ತೆ. ಹೌ ಚಿಲ್ಡ್ರನ್ ಥಿಂಕ್ ಆ್ಯಂಡ್ ಲರ್ನ್ ಅಂತ ಬಂದಾಗ ಹೌ ಆ್ಯಂಡ್ ವೈ ಚಿಲ್ಡ್ರನ್ ಫೇಲ್ ಟು ಅಚೀವ್ ಸಕ್ಸಸ್ ಇನ್ ಸ್ಕೂಲ್ ಪರ್ಫಾರ್ಮೆನ್ಸ್. ಮಕ್ಕಳು ಶಾಲೆಯಲ್ಲಿ ಯಾವುದೇ ಒಂದು ಅಚೀವ್ಮೆಂಟ್ ಮಾಡೋದಕ್ಕೆ ಫೇಲ್ಯೂರ್ ಆಗ್ತಾರೆ, ಯಾಕೆ, ಹೇಗೆ, ಅದಕ್ಕೆ ಕಾರಣಗಳೇನು, ಪರಿಹಾರಗಳೇನು, ಇದೆಲ್ಲವೂ ಕೂಡ ಏನರಲ್ಲಿ ಬರುತ್ತೆ, ಲರ್ನಿಂಗ್ ಆ್ಯಂಡ್ ಪೆಡಗಾಗಿನಲ್ಲಿ ಬರೋ ಅಂಥದ್ದು. ಇದಿಷ್ಟು ಏನು ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಆಯಿತು. ಆ್ಯಂಡ್ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್. ನಾನು ಆಗಲೇ ಹೇಳ್ದಂಗೆ ಪೇಪರ್ 1 5 ಸಬ್ಜೆಕ್ಟ್ ಬರುತ್ತೆ. ಅದರಲ್ಲಿ ಮ್ಯಾಥಮೆಟಿಕ್ಸ್, EVS, ಏನು ಸೈಕಾಲಜಿ, ಕನ್ನಡ ಆ್ಯಂಡ್ ಇಂಗ್ಲೀಷ್ ಇರುತ್ತೆ. ಓಕೆ, ಮ್ಯಾಥಮೆಟಿಕ್ಸಲ್ಲೂ ಅಷ್ಟೇ ಇಲ್ಲ ಜಿಯೋಮೆಟ್ರಿ ಬಗ್ಗೆ ಆಗಿರ್ಬೋದು, ಶೇಪ್ಸ್ ಬಗ್ಗೆ ಆಗಿರಬಹುದು, ನಂಬರ್ಸ್ ಆಗಿರ್ಬೋದು, ಅಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ಸ್ ಆಗಿರ್ಬೋದು, ಮಲ್ಟಿಪ್ಲಿಕೇಶನ್, ಡಿವಿಷನ್ಸ್, ಮೆಷರ್ಮೆಂಟ್, ವೆಯ್ಟ್, ಟೈಮ್, ಇದೆಲ್ಲದ್ರ ಬಗ್ಗೆ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಪೆಡಗಾಗಿಕಲ್ ಇಶ್ಯೂಸ್ ಅಂತ ಇರುತ್ತೆ.
ಓಕೆ, ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೇನೂ ಕೂಡ ಲ್ಯಾಂಗ್ವೇಜ್ ಆಫ್ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಕಮ್ಯುನಿಟಿ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಇವ್ಯಾಲ್ಯೂಯೇಷನ್ ಥ್ರೂ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಮೆಥಡ್ಸ್ ಆಗಿರ್ಬೋದು, ಪ್ರಾಬ್ಲಮ್ಸ್ ಆಫ್ ಟೀಚಿಂಗ್. ಸೊ ಇದೆಲ್ಲವೂ ಕೂಡ ಏನರಲ್ಲಿ ಬರುತ್ತೆ, ಮ್ಯಾಥಮೆಟಿಕ್ಸಲ್ಲಿ ಬರೋವಂಥದ್ದು. ಓಕೆ, ಸೊ ವಾಲ್ಯೂಮ್, ಡೇಟಾ ಹ್ಯಾಂಡ್ಲಿಂಗ್ ಆಗಿರ್ಬೋದು, ಪ್ಯಾಟರ್ನ್ಸ್ ಆಗಿರ್ಬೋದು, ಮನಿ, ಸೊ ಕಂಪ್ಲೀಟ್ ಆಗಿ ಇದರಲ್ಲಿ ಇರುತ್ತೆ. ಆ್ಯಂಡ್ ನೆಕ್ಸ್ಟು ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂತ ಬಂದಾಗಲೂ ಕೂಡ ಇದರಲ್ಲಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ರಿಲೇಷನ್ಶಿಪ್, work and play, animals, plants, food, shelter, water, travel, things we make and do. ಸೊ ಇದು ಏನರಲ್ಲಿ ಬರುತ್ತೆ, ಎನ್ವಿರಾನ್ಮೆಂಟಲ್ ಸ್ಟಡೀಸಲ್ಲಿ ಬರುತ್ತೆ. ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೋಧನಾಶಾಸ್ತ್ರವು ಕೂಡ ಇರೋವಂಥದ್ದು. ಇನ್ನು ಲ್ಯಾಂಗ್ವೇಜ್ 1. ಸೊ ಲ್ಯಾಂಗ್ವೇಜ್ 1 ಅಂತ ಬಂದಾಗ ನಾನು ಆಗಲೇ ಹೇಳ್ದಂಗೆ ನಿಮಗೆ ಯಾವುದು ಕಂಫರ್ಟೇಬಲ್ ಇದೆಯೋ ನೀವು ಯಾವುದನ್ನ ಲ್ಯಾಂಗ್ವೇಜ್ 1 ಅಂತ ಹೇಳಿ ಪ್ರಿಫರ್ ಮಾಡ್ತಿರೋ, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಮರಾಠಿ, ಉರ್ದು, ತಮಿಳ್, ತೆಲುಗು, ಎನಿ ಲ್ಯಾಂಗ್ವೇಜ್. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ರೀಡಿಂಗ್ ಅನ್ಸೀನ್ ಪ್ಯಾಸೇಜಸ್ ಅಂದರೆ ಪ್ಯಾಸೇಜ್ ರೈಟಿಂಗ್ ಅಂತ ಇರುತ್ತೆ. ಒಂದು ಗದ್ಯ ಭಾಗದಿಂದ ಇರುತ್ತೆ, ಒಂದು ಪದ್ಯ ಭಾಗದಿಂದ ಇರುತ್ತೆ. ಸೊ ಆ ಪ್ಯಾಸೇಜಲ್ಲೇ ಕ್ವೆಶನ್ಸ್ಗೆ ಆನ್ಸರ್ ಇರುತ್ತೆ. ಸೊ ಆ ಪ್ಯಾಸೇಜನ್ನ ನಾವು ಕ್ಲೀನಾಗಿ ಓದ್ಕೊಂಡು ಏನು ಮಾಡಬೇಕಾಗುತ್ತೆ, ಆನ್ಸರ್ನ ಮಾಡಬೇಕಾಗತ್ತೆ. ಸೊ ಇದರಲ್ಲಿನೂ ಕೂಡ ಏನು ಲಿಟ್ರಸಿ ಬಗ್ಗೆ ಇರುತ್ತೆ, ಆ್ಯಂಡ್ ಗ್ರಾಮರ್ ಬಗ್ಗೆ ಇರುತ್ತೆ. ಸೊ ಈ ರೀತಿಯಾಗಿರುತ್ತೆ. ಆ್ಯಂಡ್ ಪೆಡಗಾಗಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ಬೋಧನಾಶಾಸ್ತ್ರ, ಭಾಷಾ ಬೋಧನಾಶಾಸ್ತ್ರ, ಅದನ್ನು ಕೂಡ ನಾವು ಓದ್ಕೋಬೇಕಾಗುತ್ತೆ. ಲರ್ನಿಂಗ್ ಆ್ಯಂಡ್ ಅಕ್ವಿಸಿಷನ್, ಇದೆಲ್ಲವೂ ಕೂಡ ಯಾವ ಬುಕ್ಕಲ್ಲಿ ಸಿಗುತ್ತೆ. ಸೊ ಇದೆಲ್ಲದಕ್ಕೂ ಕೂಡ ಒಂದು ಸೊಲ್ಯೂಷನ್ ಇದೆ, ಒಂದು ಬುಕ್. ಆ ಬುಕ್ನ ಕಂಪ್ಲೀಟಾಗಿ ನೀವು ಓದ್ಬಿಟ್ರೆ ಡೆಫಿನೆಟ್ಲಿ ನೀವು CTETನ ಪಾಸ್ ಮಾಡ್ಕೋಬೋದು. ಅದು ಖರ್ಚಿಲ್ದೇನೆ ನೀವು ಫ್ರೀಯಾಗಿ ಕೂಡ ಡೌನ್ಲೋಡ್ ಮಾಡ್ಕೊಬೋದು. ಅದು ಯಾವ ಬುಕ್ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಸೊ ಲ್ಯಾಂಗ್ವೇಜ್ 2, ಸೇಮ್ ಲ್ಯಾಂಗ್ವೇಜ್ 1 ಆ್ಯಂಡ್ ಲ್ಯಾಂಗ್ವೇಜ್ 2 ಅಂತ ಬಂದಾಗ ಅದನ್ನೇ ಫಾಲೋ ಮಾಡಿರ್ತಾರೆ. ಲೈಕ್ ಆಗಲೇ ಹೇಳ್ದಂಗೆ ಪ್ಯಾಸೇಜ್ ರೈಟಿಂಗ್ ಇರುತ್ತೆ. ಲೈಕ್ ಪ್ಯಾಸೇಜ್ ರೈಟಿಂಗ್ ಅಂದರೆ ಒಂದು ಪ್ಯಾಸೇಜ್ನ ಕೊಟ್ಟು ಅದರಲ್ಲಿ ಓದಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿರುತ್ತೆ, ಆ ಪ್ರಶ್ನೆಗಳಿಗೆ ಉತ್ತರ ಅದೇ ಪ್ಯಾಸೇಜಲ್ಲಿ ಇರೋವಂಥದ್ದು. ಸೊ ಆ ರೀತಿ. ಸೊ ಲ್ಯಾಂಗ್ವೇಜಲ್ಲಿ ನಾವು ಆರಾಮಾಗಿ 15 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಇನ್ನು ಉಳಿದಂತೆ 15 ಮಾರ್ಕ್ಸ್ ಏನಿದೆ, ಗ್ರಾಮರ್ ಆಗಿರ್ಬೋದು ಮತ್ತು ಏನು ಈ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ಸೊ ಹಾಗಾಗಿ ಏನು ಲ್ಯಾಂಗ್ವೇಜ್ ಅಂತ ಬಂದಾಗ ನಾವು ಈಸಿಯಾಗಿ ಸ್ಕೋರ್ನ ಮಾಡ್ಬೋದು. ಔಟ್ ಆಫ್ 30 15 ಸ್ಕೋರ್ ಮಾಡೋದು ದೊಡ್ಡ ಸಮಸ್ಯೆ ಏನೂ ಅಲ್ಲ. ಯಾಕಂದರೆ ಕ್ವೆಶನು ಅಲ್ಲೇ ಇರುತ್ತೆ, ನಾವು ಆನ್ಸರ್ನ ಓದಿ ಅರ್ಥ ಮಾಡ್ಕೊಂಡು ಬರೀಬೇಕಾಗುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪ ಲಾಜಿಕ್ ಆಗಿ ಯೋಚನೆ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಏನಪ್ಪ ಅಂದರೆ ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ. ಆ್ಯಂಡ್ ದೆನ್ ಸೇಮ್ ಪೇಪರ್ 2ಗೆ ಸಂಬಂಧಪಟ್ಟ ಹಾಗೇನೋ ಅದೇ ಥರ ಇರುತ್ತೆ. ಬಟ್ ಇಲ್ಲಿ ನಮಗೆ 4 ಸಬ್ಜೆಕ್ಟ್ ಅಷ್ಟೇ ಇರುತ್ತೆ, 4 ಸಬ್ಜೆಕ್ಟ್ ಇರುತ್ತೆ. 150 ಮಾರ್ಕ್ಸಿಗೆ ನಾವು ಎಕ್ಸಾಮ್ನ ಬರಿತೀವಿ. ಓಕೆ, ಇಲ್ಲಿ 4 ಸಬ್ಜೆಕ್ಟ್ ಅಂತ ಬಂದಾಗ ಸೈಕಾಲಜಿ ಇರುತ್ತೆ, ಕನ್ನಡ, ಇಂಗ್ಲೀಷ್ ಇರುತ್ತೆ, ಆ್ಯಂಡ್ ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ ಲೈಕ್ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಸೋಷಿಯಲ್ ಸ್ಟಡೀಸ್ ಆಗಿರ್ಬೋದು, ಅದು ಎಷ್ಟು ಮಾರ್ಕ್ಸಿಗಿರುತ್ತೆ, 60 ಮಾರ್ಕ್ಸಿಗೆ ನೀವು ಎಕ್ಸಾಮ್ನ ಬರೆಯುವಂಥದ್ದು. ಓಕೆ, ಸೊ ಸೇಮ್ ಇರುತ್ತೆ. ಚೈಲ್ಡ್ ಡೆವಲಪ್ಮೆಂಟ್ ಇರುತ್ತೆ, ಇದು ಎಲಿಮೆಂಟರಿ ಸ್ಕೂಲ್ ಚೈಲ್ಡ್. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ಇದರಲ್ಲೂ ಕೂಡ ಸೇಮ್ ಸಿಲೆಬಸ್ ಇರುತ್ತೆ, ಸ್ವಲ್ಪ ಅಡ್ವಾನ್ಸ್ಡ್ ಆಗಿರುತ್ತೆ. ಓಕೆ, ಆ್ಯಂಡ್ ದೆನ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಅಂತ ಬಂದಾಗ ನಂಬರ್ ಸಿಸ್ಟಮ್ ಆಗಿರ್ಬೋದು, ಆಜಿಬ್ರಾ ಬಗ್ಗೆ ಆಗಿರ್ಬೋದು. ಆಜಿಬ್ರಾದಲ್ಲಿ ಏನೇನು ಬರುತ್ತೆ, ಇಂಟ್ರೊಡಕ್ಷನ್ ಟು ಆಜಿಬ್ರಾ ಆ್ಯಂಡ್ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಆಗಿರ್ಬೋದು, ಜಿಯೋಮೆಟ್ರಿ ಆಗಿರ್ಬೋದು, ಹಾಗೆಯೇ ಮುಂದುವರೆದ ಹಾಗೆ ಪೆಡಗಾಗಿಕಲ್ ಇಶ್ಯೂಸ್ ಬಗ್ಗೆ ಆಗಿರ್ಬೋದು. ಆ್ಯಂಡ್ ಸೈನ್ಸ್ ಅಂತ ಬಂದಾಗ ಫುಡ್ ಬಗ್ಗೆ ಆಗಿರ್ಬೋದು, ಮೆಟೀರಿಯಲ್ಸ್ ಬಗ್ಗೆ ಆಗಿರ್ಬೋದು, ಸೊ ಪೆಡಗಾಗಿಕಲ್ ಇಶ್ಯೂಸ್ ಬಗ್ಗೆ ಆಗಿರ್ಬೋದು. ಸೊ ಇದೆಲ್ಲವೂ ಇರುತ್ತೆ. ಆ್ಯಂಡ್ ಸೋಷಿಯಲ್ ಸ್ಟಡೀಸ್ ಅಂತ ಬಂದಾಗ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ ಎಲ್ಲವೂ ಕೂಡ ಇರುತ್ತೆ. ಓಕೆ, ಸೊ ಇದಿಷ್ಟು ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಸಿಲೆಬಸ್ ಆಯಿತಾ. ಸೊ ಇವಾಗ ಈ ಒಂದು ಸಿಲೆಬಸ್ಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಒಂದು ಬುಕ್ನ ನಾವು ಎಲ್ಲಿ ತೊಗೋಬೋದು, ಯಾವ ಬುಕ್ ಬೆಸ್ಟ್ ಬುಕ್ ಇದೆ ಅಂತ ನೀವು ಕೇಳೋದಿದ್ರೆ ಇದು ಬಂದುಬಿಟ್ಟು ಅರಿಹಂಟ್ ಅಂತ ನಾನಿಲ್ಲಿ ನಿಮಗೆ ಬರೆದು ತೋರಿಸ್ತೀನಿ. ARIHANT ಅರಿಹಂಟ್ ಅಂತ. ಸಕ್ಸಸ್ ಆ್ಯಂಡ್ ನಥಿಂಗ್ ಲೆಸ್ ಅಂತ ಅಂದ್ಬಿಟ್ಟು ಸಕ್ಸಸ್ ಮಾಸ್ಟರ್ CTET ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಅಂದ್ಬಿಟ್ಟು ಇರುತ್ತೆ. ಓಕೆನಾ. ಸೊ ಅದನ್ನು ನೀವು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಗೂಗಲ್ಗೆ ಹೋಗ್ಬಿಟ್ಟು ನೀವು ಅರಿಹಂಟ್ CTET ಬುಕ್ ಪೇಪರ್ 2 PDF ಅಂತ ಸರ್ಚ್ ಮಾಡಿ. ಓಕೆ, ಸರ್ಚ್ ಮಾಡಿದ ತಕ್ಷಣ ನಿಮಗೆ ಫಸ್ಟೇ ಸಿಗುತ್ತೆ CTET ಸಕ್ಸಸ್ ಮಾಸ್ಟರ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಕ್ಲಾಸ್ 6 to 8 PDF ಅಂತ. ಸೊ ನಾಟ್ ಓನ್ಲಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್, ಆಲ್ಸೋ ಅವೈಲೇಬಲ್ ಸೋಷಿಯಲ್ ಸೈನ್ಸ್. ಓಕೆ, ಸೋಷಿಯಲ್ ಸೈನ್ಸ್ ಕೂಡ ನಿಮಗೆ ಸಿಗುತ್ತೆ. ಆ್ಯಂಡ್ ಇದನ್ನು ನಾನು ಪ್ರೆಸ್ ಮಾಡ್ತೀನಿ.
ಸೊ ಪ್ರೆಸ್ ಮಾಡಿದ ತಕ್ಷಣ ನಮ್ಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಕಂಪ್ಲೀಟ್ ಆಗಿ ನಮಗೆ ಬುಕ್ಕೆ ನಮಗೆ ಇಲ್ಲಿ ಸಿಗುತ್ತೆ. ಓಕೆ, ಸಕ್ಸಸ್ ಸೀಟೆಡ್ ಮಾಸ್ಟರ್ ಅಂತ ಅಂದ್ಬಿಟ್ಟು ನೋಡಿ, ಸಾಲ್ವ್ಡ್ ಕ್ವೆಶನ್ ಪೇಪರ್ಸ್ ಇದೆ 2019 ಮತ್ತು 18-16 ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಒಂದೊಂದು ಲೆಸನಿಂದನೂ ಕೂಡ ಯಾವ್ಯಾವ ಕ್ವೆಶನ್ಸ್ನ ಫ್ರೇಮ್ ಮಾಡ್ತಾರೆ, ಯಾವ ರೀತಿ ಕ್ವೆಶನ್ಸ್ನ ಫ್ರೇಮ್ ಮಾಡ್ತಾರೆ ಅನ್ನೋದನ್ನ ನಮಗೆ ನೀಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಹಿಂದಿ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜ್ಗಳಲ್ಲಿ ಅವೈಲೇಬಲ್ ಇರೋದ್ರಿಂದ ನಿಮಗೆ ಯಾವುದು ಕಂಫರ್ಟೇಬಲ್ ಅಂತ ಅನ್ಸುತ್ತೋ ನೀವು ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಓಕೆ, ನಾನು ಆ ಲಿಂಕ್ನ ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲೇ ಮೆನ್ಷನ್ ಮಾಡಿರ್ತೀನಿ. ಸೊ ಈ ಬುಕ್ನ ಲಿಂಕ್ನ ನೀವು ಡೌನ್ಲೋಡ್ ಕೆಳಗಡೆ ಏನು ಲಿಂಕ್ ಕೊಟ್ಟಿರ್ತೀನಲ್ವಾ, ಸೊ ನೀವು ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ಈ ಡೌನ್ಲೋಡ್ ಅಂತ ಆಪ್ಷನ್ ಕೊಟ್ಟರೆ ಅದು ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಇದಕ್ಕೆ ಡೌನ್ಲೋಡ್ ಆಗುತ್ತೆ, ಮೇಲ್ಗೆ ಡೌನ್ಲೋಡ್ ಆಗುತ್ತೆ. ಸೊ ನಾನು ಇವಾಗ ಏನು ಬುಕ್ ಹೇಳಿದೆ ಆ ಬುಕ್ನ ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು 650 ರೂಪೀಸ್ ಆಗುತ್ತೆ. ಸೊ ನಿಮ್ಗೆ ಅಲ್ಲಿ ಡೌನ್ಲೋಡ್ ಮಾಡ್ತಾನೆ ಇರುತ್ತೆ. ಪ್ರೈಸ್ 625 ರೂಪೀಸ್, ಸಾರಿ 650 ಅಲ್ಲ 625 ರೂಪೀಸ್ ಇರುತ್ತೆ. ಸೊ ಇವಾಗ ಏನು ನೀವು ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ನ ನೀವು ಫ್ರೀಯಾಗಿ ನೋಡ್ತಾ ಇದ್ದೀರಾ, ಏನೋ ರೀಚಾರ್ಜ್ ಮಾಡಿಸ್ಕೊಂಡು, ಸೊ ಅದೇ ಇದನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ನೀವು 625 ರೂಪೀಸ್ ಹೋಗ್ಬಿಟ್ಟು ಆ ಬುಕ್ನ ಪರ್ಚೇಸ್ ಮಾಡಿಕೊಂಡು ಬಂದು ಓದೋಂಥ ನೆಸೆಸಿಟಿ ಇಲ್ಲ. ಸೊ ಇವಾಗ ನೀವು ಕೂತಲ್ಲೇ ಬುಕ್ನ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ನನಗೆ ಫೋನಲ್ಲಿ ಓದೋಕ್ಕಾಗಲ್ಲ ಅಂತಂದ್ರೂ ಕೂಡ ನಾನು ಜೆರಾಕ್ಸ್ ಕೂಡ ಮಾಡಿಸ್ಕೋಬೋದು. ಸೊ ಹಾಗಾಗಿ ಹೋಪ್ ಈ ಲಿಂಕ್ ನಿಮಗೆ ಏನೋ ಇಷ್ಟ ಆಗಿದೆ ಆ್ಯಂಡ್ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ಈ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.